ವಿಚಾರವಾಗಿ ಇದೀಗ ಸಿಟಿ ರವಿ ಅವರು ಕೂಡ ಹೇಳಿಕೆಯನ್ನ ನೀಡಿರುವಂತದ್ದು. ನಮ್ಮ ಹತ್ರ ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀರಾ ಅಂತ ಕೇಳುವವರ ಹತ್ತಿರ ಹೋಗಿ ಕೇಳಿ ಈ ಒಂದು ಪ್ರಶ್ನೆಯನ್ನ ಅಂತ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿಕೆಯನ್ನ ನೀಡಿದ್ದಾರೆ. ಸೂರಜ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿರುವಂತದ್ದು ನಿನ್ನೆಯಿಂದ ಕೂಡ. ಇನ್ನ ನಮ್ಮ ಹತ್ತಿರ ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀರಾ, ಕೇಳುವವರ ಹತ್ತಿರ ಹೋಗಿ ಪ್ರಶ್ನೆಯನ್ನ ಮಾಡಿ ಅಂತ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿಕೆಯನ್ನ ನೀಡಿದ್ದಾರೆ. ಮೈತ್ರಿ ಪಕ್ಷಕ್ಕೆ ಮಾತ್ರ, ಆದ್ರೆ ಅವರ ಪರ್ಸನಲ್ ವಿಚಾರಗಳಿಗೆ ಅಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಇನ್ನ ಸಿಟಿ ರವಿ ಅವರು ಸುತಾರಾಮ್ ಮೈತ್ರಿ ಇವರ ಬಗ್ಗೆ, ಮೈತ್ರಿಯ ಬಗ್ಗೆ ನಾನು ಮಾತನಾಡೋಕೆ ಇಷ್ಟ ಇಲ್ವೇನೋ ಅನ್ನೋ ರೀತಿ ಹೇಳಿಕೆಯನ್ನ ನೀಡ್ತಾ ಇರುವಂತದ್ದು. ನಮ್ಮ ಹತ್ರ ಇದನ್ನೆಲ್ಲ ಕೇಳ್ಬೇಡಿ, ಯಾಕೆ ಕೇಳ್ತಾ ಇದ್ದೀರಾ ನೀವು, ಕೇಳೋರ ಹತ್ರ ಹೋಗಿ ಕೇಳಿ, ಈ ಪ್ರಶ್ನೆ ಅವರನ್ನ ಕೇಳಿ, ಅವರು ಉತ್ತರವನ್ನ ಕೊಡ್ತಾರೆ, ನಾನಲ್ಲ ಅಂತ ಕೂಡ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿಕೆಯನ್ನ ನೀಡಿದ್ದಾರೆ. ಆರೋಪ ಬಂದಿದೆ ಸರ್. ಕಾರ್ಯಕರ್ತ, ಅವ್ರ ಪಕ್ಷದ ಕಾರ್ಯಕರ್ತ ಆರೋಪ ಮಾಡಿರೋದು ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಮುಂದಿಂದೇನು ಅಂತ ಗೊತ್ತಿಲ್ಲ. ಅದೇ ನಮ್ಮ ಹತ್ರ ಯಾಕೆ ಕೇಳ್ತೀರಿ, ಕೇಳೋರ ಹತ್ರ ಕೇಳಿ. ಆರೋಪ ಮುಂದಿಂದೇನು ಅಂತ ಗೊತ್ತಿಲ್ಲ. ಅದೇ ನಮ್ಮ ಹತ್ರ ಯಾಕೆ ಕೇಳ್ತೀರಿ, ಕೇಳೋರ ಹತ್ರ ಕೇಳಿ. ಸೂರಜ್ ರೇವಣ್ಣ ಅವ್ರ ಮೇಲೆ ಒಂದು ಆರೋಪ ಬಂದಿದೆ ಸರ್. ಕಾರ್ಯಕರ್ತ, ಅವ್ರ ಪಕ್ಷದ ಕಾರ್ಯಕರ್ತ ಆರೋಪ ಮಾಡಿರೋದು ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಮುಂದಿಂದೇನು ಅಂತ ಗೊತ್ತಿಲ್ಲ. ಅದೇ ನಮ್ಮ ಹತ್ರ ಯಾಕೆ ಕೇಳ್ತೀರಿ, ಕೇಳೋರ ಹತ್ರ ಕೇಳಿ. ಆರೋಪ ಮುಂದಿಂದೇನು ಅಂತ ಗೊತ್ತಿಲ್ಲ. ಅದೇ ನಮ್ಮ ಹತ್ರ ಯಾಕೆ ಕೇಳ್ತೀರಿ, ಕೇಳೋರ ಹತ್ರ ಕೇಳಿ. ರಾಜಕೀಯಕ್ಕೆ ಮಾತ್ರ ಮೈತ್ರಿ ಬೇಕು ಇಲ್ಲಿ, ಆದ್ರೆ ಆರೋಪಗಳಿಗೆ ಸಂಬಂಧಪಟ್ಟಂಗೆ ಯಾವುದೇ ಹೇಳಿಕೆಯನ್ನ ನೀಡೋದಿಲ್ಲ ಮೈತ್ರಿ ನಾಯಕರು. ಇದೀಗ ಗೊತ್ತಾಗ್ತಾ ಇರುವಂತದ್ದು ಸಿಟಿ ರವಿ ಅವರ ಒಂದು ಉತ್ತರವನ್ನ ನೋಡ್ತಾ ಇದ್ರೆ, ಅವರು ಮಾಧ್ಯಮಕ್ಕೆ ಆನ್ಸರ್ ಮಾಡುವಂತಹ ರೀತಿಯನ್ನ ನೋಡ್ತಾ ಇದ್ರೆ ನನಗೆ ಹೇಳುವಂತ ಅಗತ್ಯ ಇಲ್ಲ ಅಂತ ಕೂಡ ಹೊರಡ್ತಾ ಇರುವಂತದ್ದು. ಇನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ, ರಾಜಕೀಯಕ್ಕೆ ಮಾತ್ರ, ಗೆಲ್ಲೋದಕ್ಕೆ ಮಾತ್ರ ಮೈತ್ರಿ ಬೇಕು, ಆದ್ರೆ ಆರೋಪಗಳ ಸುರಿಮಳೆಗೆ ಯಾವುದೇ ಮೈತ್ರಿ ಬೇಡ ಅನ್ನೋ ಒಂದು ವಿಶ್ವಾಸ ಅಲ್ಲ ಇದು, ಆಕ್ಚುಲಿ ಅವರ ಒಂದು ಮನದ ವ್ಯಕ್ತಿತ್ವವನ್ನ ಇಲ್ಲಿ ತೋರ್ಪಡಿಸ್ತಾ ಇರುವಂತದ್ದು ಮಾಧ್ಯಮಗಳ ಮುಂದೆ ಸಿಟಿ ರವಿ ಅವರು. ಇದಾಗಿತ್ತು ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್. ಕ್ಷಣದ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.